ಉದ್ಯಮಿ ಸಿಜೆ ರಾಯ್ಗೆ ಕೇರಳ ಎಲೆಕ್ಷನ್ ಕಂಟಕ ಎದುರಾಗಿತ್ತ. ಹಾಗಾದ್ರೆ ರಾಯ್ ಆತ್ಮಹತ್ಯೆಗೆ ಕಾರಣವಾಯ್ತಾ ಕೇರಳ ಎಲೆಕ್ಷನ್ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಉದ್ಯಮಿ ಸಿಜೆ ರಾಯ್ಗೆ ಕೇರಳ ಎಲೆಕ್ಷನ್ ಕಂಟಕ ಎದುರಾಗಿತ್ತ. ರಾಯ್ ಆತ್ಮಹತ್ಯೆಗೆ ಕಾರಣವಾಯ್ತಾ ಕೇರಳ ಎಲೆಕ್ಷನ್. ಏಪ್ರಿಲ್ನಲ್ಲಿ ಕೇರಳ ರಾಜ್ಯದ ಸಾರ್ವತ್ರಿಕ ಚುನಾವಣೆ. ಈ ಸಂಬಂಧ ಉದ್ಯಮಿಗಳ ಮೇಲೆ ಕಣ್ಣಿಟ್ಟಿದ್ದ ಐಟಿ ಇಲಾಖೆ. ಕೆಲ ಎಲೆಕ್ಷನ್ನಲ್ಲಿ ಹಲವು ನಾಯಕರಿಗೆ ಸಿಜೆ ರಾಯ್ ಫಂಡಿಂಗ್ ಅನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಈ ಎಲೆಕ್ಷನ್ಗೂ ಫಂಡಿಂಗ್ ಮಾಡಲು ನಡೀತಾ ಇದ್ದಂತೆ ತಯಾರಿ. ಹೀಗಾಗಿಯೇ 1 ತಿಂಗಳಿಂದ ರಾಯ್ ದಾಖಲೆ ಜಾಲಾಡ್ತಿದ್ದ ಐಟಿ ಅನ್ನುವಂತ ಒಂದಿಷ್ಟು ಮಾಹಿತಿ ಇಲ್ಲಿ ತಿಳಿದು ಬರ್ತಾ ಇದೆ. 2 ದಿನದಿಂದ ಲೆಕ್ಕಪತ್ರಗಳ ವ್ಯತ್ಯಾಸದ ಬಗ್ಗೆ ಮತ್ತೆ ತಲಾಶನ್ನ ಮಾಡಲಾಗಿತ್ತು. ಉದ್ಯಮಿ ಸಿಜೆ ರಾಯ್ಗೆ ಕೇರಳ ಎಲೆಕ್ಷನ್ ಕಂಟಕ ಎದುರಾಗಿತ್ತ. ರಾಯ್ ಆತ್ಮಹತ್ಯೆಗೆ ಕಾರಣವಾಯ್ತಾ ಕೇರಳ ಎಲೆಕ್ಷನ್ ಅನ್ನುವಂಥದ್ದು. ಏಪ್ರಿಲ್ನಲ್ಲಿ ಕೇರಳ ರಾಜ್ಯದ ಸಾರ್ವತ್ರಿಕ ಚುನಾವಣೆ ಇದೆ. ಈ ಸಂಬಂಧ ಉದ್ಯಮಿಗಳ ಮೇಲೆ ಕಣ್ಣಿಟ್ಟಿದ್ದ ಐಟಿ ಇಲಾಖೆ. ಕೆಲ ಎಲೆಕ್ಷನ್ನಲ್ಲಿ ಹಲವು ನಾಯಕರಿಗೆ ಸಿಜೆ ರಾಯ್ ಫಂಡಿಂಗ್ ಅನ್ನ ಕೊಟ್ಟಿದ್ರು. ಈ ಎಲೆಕ್ಷನ್ಗೂ ಕೂಡ ಫಂಡಿಂಗ್ ಮಾಡಲು ನಡೀತಾ ಇತ್ತ ತಯಾರಿ. ಹೀಗಾಗಿಯೇ 1 ತಿಂಗಳಿಂದ ರಾಯ್ ದಾಖಲೆಯನ್ನ ಜಾಲಾಡ್ತಿದ್ದ ಐಟಿ. 2 ದಿನದಿಂದ ಲೆಕ್ಕಪತ್ರಗಳ ವ್ಯತ್ಯಾಸದ ಬಗ್ಗೆ ಮತ್ತೆ ತಲಾಶ್ ಆಗಿತ್ತು. ರಾಯ್ ಆತ್ಮಹತ್ಯೆ ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಹಿಂದೆ ಹಲವಾರು ಅನುಮಾನಗಳ ಹುತ್ತವೇ ಅಲ್ಲಿ ಅಡಗಿರುವಂಥದ್ದು. ಯಾಕಂದ್ರೆ ಕೇವಲ ಒಂದು ಐಟಿ ದಾಳಿಗೆ ಅಲ್ಲಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡು ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದರ ಹಿನ್ನೆಲೆಗೆ ಏನಿತ್ತು, ಆಪ್ತ ಮೂಲಗಳಿಂದ ಒಂದಿಷ್ಟು ಮಾಹಿತಿ ತಿಳಿದು ಬರಬೇಕಾಗುತ್ತೆ. ಇನ್ನು ಅದರಂತೆಯೇ ಅವರ ಮೊಬೈಲ್ ಫೋನಿನ ಕುರಿತಾಗಿ ಒಂದಿಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾರ್ಯಾರ ಜೊತೆ ಅಲ್ಲಿ ಕನ್ವರ್ಸೇಷನ್ ನಡೆಸಿದ್ರು ಇದೆಲ್ಲವೂ. ಅದರ ಮಧ್ಯೆ ಎಲೆಕ್ಷನ್ ವಿಚಾರಕ್ಕೆ, ಕೇರಳ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಒಂದು ದಾಳಿಯನ್ನ ಪದೇ ಪದೇ ಮಾಡ್ತಾ ಇತ್ತು. ಯಾಕಂದ್ರೆ ಏಪ್ರಿಲ್ನಲ್ಲಿ ಕೇರಳ ಸಾರ್ವತ್ರಿಕ ಚುನಾವಣೆ ಇರೋದ್ರಿಂದ ಒಂದಿಷ್ಟು ನಾಯಕರಿಗೆ ಫಂಡಿಂಗ್ ಅನ್ನ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಎಲೆಕ್ಷನ್ ನಲ್ಲಿಯೂ ಸಹಿತ ಇದು ಒಂದು ರೀತಿಯಾಗಿ ಇವರು ಫಂಡಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ರೆ, ಅದಕ್ಕಾಗಿ ಅಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ಇಟ್ಟಿದ್ರ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರಲ್ಲೂ ಕೂಡ ಅಂದ್ರೆ ಈ ರೀತಿಯಾಗಿ ಉದ್ಯಮಿಯ ಸಾವಿನ ಹಿಂದೆ ಈ ಎಲೆಕ್ಷನ್ ಒಂದು ಮ್ಯಾಟ್ರ್ ಕೂಡ ಇದೆಯಾ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಸಿಜೆ ರಾಯ್ ಅವರ ಒಂದು ಸಾವಿನ ಹಿಂದೆ ಹಲವಾರು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇದರಲ್ಲಿ ಇದೀಗ ಕೇರಳ ಎಲೆಕ್ಷನ್ ಕೂಡ ತಗಲು ಹಾಕೊಂಡಿದ್ಯಾ ಹೇಗೆ ಅಂತ? ವನಿತಾ, ಏನಂದ್ರೆ ಬೆಂಗಳೂರಿನಲ್ಲಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಮರಣೋತ್ತರ ಪರೀಕ್ಷೆ ಪರೀಕ್ಷೆ ಏನು ಬೋರಿಂಗ್ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ನಾಳೆ ಬೆಳಗ್ಗೆ 10 ಗಂಟೆಗೆ ಅವರ ಕುಟುಂಬಸ್ಥರು ಈ ಒಂದು ಮೃತದೇಹವನ್ನ ಬಂದು ತೆಗೆದುಕೊಂಡು ಬನ್ನೇರುಘಟ್ಟದ ರಸ್ತೆಯಲ್ಲಿ ಹೇಳುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು ಅವ್ರ ಆತ್ಮಹತ್ಯೆಗೆ ಕೆಲವೊಂದಷ್ಟು ಅನುಮಾನಗಳು, ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಅಂದ್ರೆ ಕೇರಳ ಎಲೆಕ್ಷನ್ ಗೆ ಏನಾದ್ರು ಅವರು ಫಂಡಿಂಗ್ ಅನ್ನ ಮಾಡ್ತಾ ಇದ್ರೆ ಏನು ಅನ್ನೋದ್ರ ಬಗ್ಗೆ ಸಹ ಅನುಮಾನ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಏಪ್ರಿಲ್ ನಲ್ಲಿ ಕೇರಳದಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಕೆಲವೊಂದಷ್ಟು ಉದ್ಯಮಿಗಳು ಏನಂದ್ರೆ ರಾಜಕಾರಣಿಗಳಿಗೆ ಫಂಡಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನೋದು ಸಹ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಯಾರ್ಯಾರು ಉದ್ಯಮಿಗಳಿದ್ದಾರೆ, ಕೇರಳ ಉದ್ಯಮಿಗಳಿದ್ದಾರೆ ಮತ್ತೆ ಬೆಂಗಳೂರಿನಲ್ಲಿ ಯಾರ್ಯಾರು ಉದ್ಯಮಿಗಳು, ಸೊ ಅವರ ಮೇಲೆ ಎಲ್ಲ ಕೇರಳ ಐಟಿ ಅವರು ಒಂದು ಐಡಿಯಾ ಕಂಡಿಟ್ಟಿದ್ರು. ಸೊ ಇದೇ ಒಂದು ಬೇಸಿಸ್ ಮೇಲೆ ಏನು ಅದರ ಜೊತೆಗೇನೋ ಸಹ ಅವರು ತನಿಖೆಯನ್ನ ಮಾಡ್ತಾ ಇದ್ರು. ಮತ್ತೆ ಏನು ಕೇರಳದಲ್ಲಿ ಯಾರು ಉದ್ಯಮಿಗಳು ಇರ್ತಾರೆ, ಸೊ ಯಾರಿಗೆಲ್ಲ ಯಾವ ಉದ್ಯಮಿಗಳು ಯಾವ ರಾಜಕಾರಣಿಗೆ ಫಂಡಿಂಗ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನ ಮಾಡ್ತಾ ಇದ್ರು. ಸೊ ಇದೇ ಬೇಸಿಸ್ ಮೇಲೆ ಡಿಸೆಂಬರ್ ನಲ್ಲಿ 3ನೇ ತಾರೀಕು ಮತ್ತೆ 6ನೇ ತಾರೀಕು ರಾಯ್ ಅವರ ಒಂದು ಒಡೆತನದ ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ, ಸೊ ಇದರ ಮೇಲೆ ಒಂದು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅದರ ದಾಳಿಯ ಮುಂದುವರೆದ ಭಾಗವಾಗಿ ಏನು ಕಳೆದ 3 ದಿನಗಳಿಂದಲೂ ಸಹ ಏನು ಬೆಂಗಳೂರಿನ ಲ್ಯಾಂಗ್ ಬೋರ್ಡ್ ರಸ್ತೆಯಲ್ಲಿರುವಂತಹ ಏನೋ ಒಂದು ಕಚೇರಿ ಏನಿದೆ ಅಲ್ಲೂ ಬಂದು ದಾಳಿಯನ್ನ ಮಾಡಿದ್ರು ಅಂತ. ಸೊ ಹಾಗಾಗಿ ಅದರ ಬೇಸಿಸ್ ಮೇಲೆ ಇದು ಮುಂದುವರೆದ ಭಾಗವಾಗಿ ಅಂತ ಹೇಳಲಾಗ್ತದೆ. ಆದ್ರೆ ಐಟಿ ಅಧಿಕಾರಿಗಳು ಯಾಕೆ ಈ ಒಂದು ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟೇ ಐಟಿ ಅಧಿಕಾರಿಗಳಿಂದ ಮಾಹಿತಿ ಸಿಗ್ಬೇಕಾಗಿರುತ್ತೆ. ಆದ್ರೆ ಏನು ಆತ್ಮಹತ್ಯೆಗೆ ನಿಖರ ಕಾರಣ ಅನ್ನೋದ್ರಲ್ಲಿ ಇದು ಒಂದು ಭಾಗ ಆಗಿರುವಂತದ್ದು. ಹಾಗಾಗಿ ಪೊಲೀಸರು ಸದ್ಯಕ್ಕೆ ಅಶೋಕ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.